ಸರ್, ಇವಾಗ ನೀವು 600 ರೂಪಾಯಿ ರೀಚಾರ್ಜ್ ಪ್ಲಾನ್ ಮಾಡಿದ್ದೀರಾ. ನೀವು ಫಸ್ಟ್ ಟೈಮ್ ಮಾಹಿತಿ ಕೊಟ್ಟಿದ್ರಿ, ನಾನು ಮುಂದಿನ ತಿಂಗಳಿಂದ 600 ರೂಪಾಯಿ ಏನು ರೀಚಾರ್ಜ್ ಐತೆ ಅದನ್ನು ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ಕೆಲವು ಚಾಲಕರಿಗೆ ಮಾಹಿತಿ ಗೊತ್ತಿಲ್ಲ, ಕೆಲವ್ರಿಗೆ ಗೊತ್ತು. ಈಗ 600 ರೂಪಾಯಿ ರೀಚಾರ್ಜ್ ಪ್ಲಾನ್ ಏನು ಮಾಡಿದ್ದೀರಾ, ಅದನ್ನು ನಮ್ಮ ಚಾಲಕರಲ್ಲಿ ಒಂದು ಡೌಟ್ ಬಂದೈತೆ. ಏನಂತ ಬಂದೈತೆ, ಇವರು ಬುಕ್ಕಿಂಗೇ ಕೊಡ್ತಾ ಇಲ್ಲ, ಬುಕ್ಕಿಂಗ್ ಬರ್ತಾ ಇಲ್ಲ, ಆ್ಯಪ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, 600 ರೂಪಾಯಿ ಏನು ಕೇಳ್ತಾ ಇದ್ದಾರೆ ಇವರು ಅನ್ನೋದೊಂದು ಪ್ರಶ್ನೆ ಬಂದೈತೆ. ಓಕೆ, ನಾವು ಈ 600 ರೂಪಾಯಿ ತಗೊಳ್ತಾ ಇರೋದೇ ನೀವು ಮೀಟ್ರ್ ಬಳಕೆ ಮಾಡ್ತಾ ಇರೋದಕ್ಕೆ. ನಿಮಗೆ ಡ್ಯೂಟಿ ಮಾಡ್ತಾ ಇರೋಂಥ ಪ್ರತಿಯೊಂದು ಡ್ಯೂಟಿಗೆ ನಿಮಗೇನು ಪ್ರೂಫ್ ಬೇಕು, ನಿಮಗೆ ಡ್ಯೂಟಿ ಮಾಡ್ತಾ ಇರೋ ಡ್ಯೂಟಿಗೆ ಕಿಲೋಮೀಟರ್ ಪ್ರೂಫ್ ಬೇಕು, ನೀವು ಮಾಡ್ತಾ ಇರೋ ಡ್ಯೂಟಿಗೆ ಇನ್ವಾಯ್ಸ್ ಕೊಡಬೇಕು, ನೀವು ಮಾಡ್ತಾ ಇರೋ ಡ್ಯೂಟಿಗೆ ಡಿಸ್ಕೌಂಟು ಟೋಲು ಪಾರ್ಕಿಂಗ್ ಆ್ಯಡ್ ಮಾಡಬೇಕು. ಯಾರೆಲ್ಲ ಇವಾಗ ಅಗ್ರಿಗೇಟರ್ ಸಂಸ್ಥೆ ಕೆಳಗಡೆ ಅಥವಾ ನೀವು ವಿತೌಟ್ ಟೆಕ್ನಾಲಜಿ ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ, ನೀವೆಲ್ಲ ಟೆಕ್ನಾಲಜಿ ಬಳಸ್ಕೊಂಡು ನಿಮ್ಮದೇ ಆದಂಥ ಸ್ವಂತ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರೋ ಅಂಥ ವ್ಯವಸ್ಥೆ. ಇದರಲ್ಲಿ ಇನ್ಕಮ್ ಸ್ಟೇಟ್ಮೆಂಟು ಬರುತ್ತೆ, ಡ್ಯೂಟಿ ಪ್ರೂಫು ಬರುತ್ತೆ, ಇನ್ವಾಯ್ಸ್ ಮ್ಯಾನೇಜ್ಮೆಂಟು ಬರುತ್ತೆ. ನಾವು ಎಲ್ಲೂ ನಿಮಗೆ ಬುಕ್ಕಿಂಗ್ ಕೊಡ್ತೀವಿ ಅಥವಾ ಗ್ರಾಹಕರನ್ನ ಕರ್ಕೊಬರ್ತೀವಿ ಅಂತ ನಾವು ಹೇಳಿಲ್ಲ. ನಮ್ಮ ಕಾನ್ಸೆಪ್ಟೇ ಮೀಟ್ರ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಇವಾಗ ನೀವು ಅದನ್ನು ಯಾವ ಥರ ಬಳಕೆ ಮಾಡ್ಕೊಳ್ತೀರೋ ಅಂತ ತಿಳ್ಕೊಳ್ಳೋದೇನೋ ನೀವು ಬ್ಲೇಮ್ ಮಾಡೋದೇ ಆದರೆ ಅದು ತಪ್ಪಾಗ್ತದೆ. ಫಸ್ಟು ಇದರಿಂದ ಪ್ರಯತ್ನ ಏನು, ಇದನ್ನು ಯಾವ ಥರ ಬಳಸ್ಕೋಬೇಕು ಅಂತ ತಿಳ್ಕೊಂಡು ಅದನ್ನು ಮಾಡಿ. ಓಕೆ, ಇವಾಗ ನೀವು ಒಂದು ದಿನಕ್ಕೆ 20 ರೂಪಾಯಿ ಚಾರ್ಜ್ ಮಾಡ್ತಾ ಇರೋದು ಏನಕ್ಕೆ? ಯಾಕಪ್ಪ ಟರ್ನರ್ ಮೀಟ್ರು ಅಂತ ಏನಿದೆ ಅದನ್ನ ಯೂಸ್ ಮಾಡೋದಕ್ಕೋಸ್ಕರ ಮಾತ್ರ 20 ರೂಪಾಯಿ ನೀವು ರೀಚಾರ್ಜ್ ಮಾಡ್ಕೋಬೇಕು, ಒಂದು ದಿನಕ್ಕೆ ಕಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀವಿ. ಹೌದು, ನೀವು ಡ್ಯೂಟಿಗಳನ್ನ ರೋಡಲ್ಲಿ ಬರೋವಂಥ ಗ್ರಾಹಕರನ್ನ ಕರ್ಕೊಂಡು ಹೋಗ್ತಿರೋ, ನಿಮ್ಮ ಸ್ವಂತ ಗ್ರಾಹಕರನ್ನ ಕರ್ಕೊಂಡು ಹೋಗ್ತಿರೋ, ಅಥವಾ ಟ್ರಾವೆಲ್ಸ್ ಡ್ಯೂಟಿ, ಅಥವಾ ನೀವು ಏರ್ಪೋರ್ಟು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಅಥವಾ ಮಾಲ್ ಡ್ಯೂಟಿ, ಅಥವಾ ನಿಮ್ಮದು ಟೆಲಿಗ್ರಾಮು, ವಾಟ್ಸಪ್ ಡ್ಯೂಟಿ, ಅಥವಾ ಕಂಪನಿ ಡ್ಯೂಟಿ, ಅಥವಾ ನಿಮ್ಮದು ಅಗ್ರಿಗೇಟರ್ ಆ್ಯಪ್ಗಳ ಮೇಲೆ ತಗೊಳ್ಳೋ ಡ್ಯೂಟಿ, ನೀವು ಎಲ್ಲ ಡ್ರೈವರ್ಗಳದ್ದು ಅವ್ರದ್ದೇ ಆದಂಥ ಸ್ವಂತ ಸೋರ್ಸ್ಗಳಿರ್ತವೆ. ನೀವು ಯಾವ ಸೋರ್ಸ್ ಆದರೂ ಬಳಸ್ಕೊಳ್ಳಿ. ಬಟ್ ಎಲ್ಲರೂ ಒನ್ ಸಿಟಿ ಒನ್ ರೇಟು, ಎಲ್ಲರೂ ಗೌರ್ಮೆಂಟ್ ರೇಟು, ಮತ್ತು ಗೌರ್ಮೆಂಟ್ದೊಂದು ಸಿಸ್ಟಮ್ ಇದೆ, ಅದನ್ನು ಫಾಲೋ ಮಾಡ್ಕೊಂಡು ವ್ಯವಹಾರ ಕರೆಕ್ಟಾಗಿ ಮಾಡಿ. ಯಾರು ಲಾಸ್ ಮಾಡ್ಕೋಬೇಡಿ, ಯಾರು ತಪ್ಪು ದಾರಿಗೆ ಹೋಗಬೇಡಿ, ಯಾರು ಜೂಜಾಟದ ವ್ಯವಹಾರಕ್ಕೆ ಹೋಗಬೇಡಿ. ಜಾಸ್ತಿನೂ ಕೇಳಬೇಡಿ, ಕಮ್ಮಿನೂ ಕೇಳಬೇಡಿ. ವ್ಯವಹಾರ ಥರ ಒಂದು ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗಿ ಅಂತ ವ್ಯವಸ್ಥೆ ಕೊಟ್ಟಿದ್ದೀವಿ. ಅದನ್ನು ಯಾರಿಗೆ ಅದು ಅರ್ಥ ಆಗಿದೆ, ಯಾರಿಗೆ ಇದು ಬೇಕು, ನಾವು ಮಾಡಿರೋದು ಮುಖ್ಯವಾಗಿ ಓನರ್ ಕಮ್ ಡ್ರೈವರ್ ಯಾರಿದ್ದಾರೆ ಅವ್ರಗಳ ಜೀವನ ಮುಂದಿನ ದಿನಗಳಲ್ಲಿ ಅತಂತ್ರ ಆಗುತ್ತೆ. ಅವ್ರಗಳಿಗೆ ಫ್ಲೀಟ್ ಕಂಪ್ನಿಗಳಾಗಿರ್ಬೋದು ಅಥವಾ ಅಗ್ರಿಗೇಟರ್ ಸಂಸ್ಥೆಗಳಾಗಿರ್ಬೋದು, ಇವರನ್ನು ದೂರ ಮಾಡಿದ್ರೆ ಅಂಥ ದಿನಗಳಲ್ಲಿ ಇದನ್ನೇ ನಂಬ್ಕೊಂಡು ಬದುಕ್ತಾರ ಅಂತ ನಮ್ಮ ಚಾಲಕರುಗಳು, ಅವ್ರ ಕುಟುಂಬ, ಅವ್ರ ಮಕ್ಕಳು ಎಲ್ಲ ಬೀದಿಗೆ ಬರ್ತಾರೆ. ಅಂಥ ಒಂದು ದುರ್ಸ್ಥಿತಿ ನಮಗೆ ಬರಬಾರ್ದು ಅಂತ ಮುಂಚೆನೇ ಎಚ್ಚೆತ್ಕೊಂಡು ನಾವೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀವಿ. ಇವತ್ತು ಯಾರು ಓನರ್ ಕಮ್ ಡ್ರೈವರ್ಗಳಿದ್ದೀರಾ, ಅವರು ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ನಿಮ್ಮದೇ ಆದಂಥ ಒಂದು ವ್ಯವಸ್ಥೆನ ಇವತ್ತಿನಿಂದನೇ ಪ್ರಾರಂಭ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಕೊಟ್ಟಿದ್ದೀವಿ. ಇದನ್ನು ಆಲ್ರೆಡಿ ಕಳೆದ 3 ತಿಂಗಳಿಂದ ನಾವು ಕೊಟ್ಟಿದ್ದು, ಎಲ್ಲರಿಗೂ ಮಾಹಿತಿನೂ ಕೊಟ್ಟಿದ್ದೀವಿ, ಟೈಮು ಕೊಟ್ಟಿದ್ದೀವಿ. ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಳ್ಳಿ ಅಂತಲೂ ಹೇಳಿದ್ದೀವಿ. ಎಷ್ಟು ಜನ ತಿಳ್ಕೊಂಡು ಇದನ್ನು ಬಳಸ್ತಾ ಇದ್ದಾರೋ ಅದನ್ನು ಅವ್ರಿಗೆ ಇದು ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಹೊಸ್ದಾಗಿ ಬಂದಿರೋರಿಗೆ ಗೊಂದಲ ಇರ್ಬೋದು. ತಿಳಿದಿರೋರ ಹತ್ರ ವಿಚಾರ ತಿಳ್ಕೊಳ್ಳಿ, ಅಥವಾ ಆಫೀಸ್ ನಂಬರ್ಗೆ ಕಾಲ್ ಮಾಡಿ ವಿಚಾರ ತಿಳ್ಕೊಂಡು ಇದು ನಿಮಗೆ ಪ್ರಯೋಜನ ಇದೆ, ಇದರಿಂದ ನಿಮಗೆ ಲಾಭ ಇದೆ ಅಂದರೆ ಆವಾಗ ಬಳಸಿ. ಸರಿ ಸರ್, ಈಗ ನಾವು ಇಷ್ಟು ಜನ ಇಲ್ಲಿ ಏನು ಬಂದಿದ್ದೀವಿ, ಚಾಲಕರು ಪರ ನಾವು ಕೇಳೋದಕ್ಕೆ ಬಂದಿರೋದು. ಈಗ 600 ರೂಪಾಯಿ ಏನು ಚಾರ್ಜಸ್ ಮಾಡಿದ್ದೀರಾ ಅದನ್ನು ನೀವು 2 ಟೈಮ್ ಕೊಡಬೇಕು. 15 ದಿನಕ್ಕೆ ಒಂದ್ಸಲಿ ರೀಚಾರ್ಜ್ 300 ರೂಪಾಯಿ ಮಾಡೋ ಥರ ಮಾಡಿ ನೀವು ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಡ್ರೈವರ್ ಪರವಾಗಿ. ನೋಡಿ, ಈ ಚಾಲಕರಿಗೆ ನೀವು ಇವಾಗ ನಾನು 1 ತಿಂಗಳದ್ದು ಕೊಟ್ಟಿದ್ದೀನಿ. 1 ತಿಂಗಳದ್ದು ಯಾವ ಕಂಡೀಷನಲ್ಲಿ ಕೊಟ್ಟಿದ್ದೀನಿ ಅಂದರೆ, ನಿಮಗೆ 600 ರೂಪಾಯಿ ರೀಚಾರ್ಜ್ ಮಾಡಿದಾಗ ಅದನ್ನು 30 ದಿನಗಳ ಕಾಲ ನೀವು ಬಳಸ್ಕೋಬೋದು ಅಂತ ಹೇಳಿದ್ದೀನಿ. 30 ದಿನ ಒಂದು 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ. 6 ತಿಂಗಳ ಒಳಗಡೆ ಯಾವಾಗಾದರೂ 30 ದಿನ ಬಳಸ್ಕೊಳ್ಳಿ. ದಿನ ಬಳಸಿದ್ರೆ 1 ತಿಂಗಳ ಖಾಲಿ ಆಗುತ್ತೆ. 2 ದಿನಕ್ಕೆ ಒಂದ್ಸಲ ಬಳಸಿದ್ರೆ 2 ತಿಂಗಳು ಬರ್ತದೆ. ನೀವು ವಾರಕ್ಕೆ 2 ದಿನ ಕೆಲಸ ಮಾಡ್ತೀನಿ ಅಂದರೂ 3 ತಿಂಗಳು ಬರ್ತದೆ. ಅದೇ ಥರ ನೀವು ಯಾವಾಗ ಅವಶ್ಯಕತೆ ಇದೆ ಆವಾಗ ಬಳಸ್ಕೊಳ್ಳಿ ಅಂತ ನಾನು ನಿಮಗೆ ಆದಂಥ ಫ್ರೀಡಮ್ನ ಕೊಟ್ಟಿದ್ದೀನಿ. ನೀವು ಯಾವತ್ತೂ ಆನ್ ಡ್ಯೂಟಿ ಇರಲ್ಲ, ಯಾವತ್ತೂ ಆನ್ಲೈನ್ಗೆ ಹೋಗಲ್ಲ ಅಂಥ ದಿನ ನಾವು ನಮ್ಮ ಆ್ಯಪ್ನ ಓಪನ್ನೇ ಮಾಡಬೇಡಿ, ಅಮೌಂಟೇ ಕಟ್ ಆಗಲ್ಲ. ದಿನಕ್ಕೆ ಒಂದ್ಸಲ ಆದರೂ ನೀವು ಆ್ಯಪ್ ಓಪನ್ ಮಾಡಿದ್ರೆ ಆವಾಗ ಆ್ಯಪ್ ಓಪನ್ ಮಾಡಿ ಡ್ಯೂಟಿ ಮಾಡದೆ ಹೋಗಿ ಅದು ಕಟ್ ಆಗುತ್ತೆ. ನೀವು ಡ್ಯೂಟಿ ಮಾಡಲ್ಲ ಅಂದರೆ ನಮ್ಮ ಆ್ಯಪ್ ಓಪನ್ ಮಾಡಬೇಡಿ, ಆವತ್ತಿನ ದಿನ ಅಮೌಂಟ್ ಕಟ್ ಆಗಲ್ಲ. ಒಂದು. ಎರಡನೇದು, ಈ ಡ್ಯೂಟಿಗಳನ್ನ ನೀವು ಕ್ಯಾಲೆಂಡರ್ ಡೇಟ್ ಪ್ರಕಾರ ಕೊಟ್ಟಿದ್ದೀನಿ ನಾನು. ಅಂದರೆ 1ನೇ ತಾರೀಕು ನೈಟ್ 12 ಗಂಟೆ ಆಯಿತು ಅಂದರೆ ಆವತ್ತಿನ ದಿನ ಮುಗೀತು.
ನೆಕ್ಸ್ಟ್ 2ನೇ ತಾರೀಕು 12 ಗಂಟೆಯಿಂದ 12 ಗಂಟೆವರೆಗೂ ಲೆಕ್ಕ ಇದು. ನೀವು ರೀಚಾರ್ಜ್ ಮಾಡಿದ್ರೂ ಅವತ್ತಿನ ನೈಟ್ 12 ಗಂಟೆಗೆ ಕಟ್ ಆಗುತ್ತೆ. ಸೊ ಆ ಥರ ಒಂದು ವ್ಯವಸ್ಥೆ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀನಿ. ಇವತ್ತು ನೀವು ಕೇಳ್ತಾ ಇದ್ದೀರಾ 15 ದಿನಕ್ಕೆ ಕೊಡಿ ಅಂತ. 15 ದಿನಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಡ್ರೈವರ್ಗಳು, ನೀವು 15 ದಿನಕ್ಕೆ ತಗೊಳ್ತೀರಾ, ಸ್ಟಾರ್ಟಿಂಗ್ 1 ವಾರ 10 ದಿನ ಅವ್ರ ವಿಚಾರ ತಿಳ್ಕೊಳ್ಳೋದಕ್ಕೆ ಆಗೋಗ್ತದೆ. ಆಮೇಲೆ ಒಂದು 15 ದಿನ ನೋಡ್ತಾರೆ, ನನಗೆ ಡ್ಯೂಟಿ ಬಂದಿಲ್ಲ, ಇದ್ರ ಬಗ್ಗೆ ತಿಳಿದಿಲ್ಲ, ನಾನು ಮಾಡಿಲ್ಲ ಅಂತ ನೆಪ ಹೇಳ್ಬಿಟ್ಟು ಕಂಪ್ನಿ ಮೇಲೆ ಅಥವಾ ಆಪ್ ಮೇಲೆ ದೂಸ್ತು ಅಂತ ಕೆಲಸ ಮಾಡ್ತಾರೆ. ಆ ಥರ ಒಂದು ವ್ಯವಸ್ಥೆ ಆಗಬಾರ್ದು ಅಂತ ನಾನು ಅನ್ಕೊಂಡು ನಾನು ತಿಂಗಳ ಪ್ಯಾಕೇಜ್ ಇಟ್ಟಿದ್ದೀನಿ. ಯಾಕಂದರೆ ತಿಂಗಳ ಪ್ಯಾಕೇಜ್ ಇಟ್ಟಾಗ ಅವ್ರುಗಳು ಒಂದಲ್ಲ ಒಂದು ದಿನ ಅದನ್ನು ಬಳಸ್ಕೊಂಡು ಅದರದ್ದು ಮಹಿಮೆ ಏನು ಅಂತ ಗೊತ್ತಾದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಆ ಥರ ಒಂದು ವ್ಯವಸ್ಥೆ ಬರಬೇಕು. ಬುದ್ಧಿವಂತ ಚಾಲಕರು ಮಾತ್ರ ಬಂದರೆ ಸಾಕು. ನನಗೆ ಕಾಸರಗೋಡದ ಆಂಜನೇಯಂದಿರು, ದುಡ್ಡುಗೋಸ್ಕರ ಬರೋರು, ಆನ್ಲೈನ್ ಬುಕ್ಕಿಂಗ್ಗೋಸ್ಕರ ಬರೋರು, ಅಗ್ರಿಗೇಟರ್ ಅಪ್ಲಿಕೇಶನ್ಗೆ ಕಂಪೇರ್ ಮಾಡೋ ಅಂಥವ್ರು ಅಥವಾ ಈ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ದಿರ ಬರೋ ಅಂಥವ್ರು ಇದ್ರ ಬಗ್ಗೆ ತಿಳ್ಕೊಂಡು ಬರಲಿ ಅಂತ ನಾನೇ ಈ ಒಂದು ಬ್ಯಾರಿಕೇಡ್ನ ಹಾಕಿದ್ದೀನಿ. ಇವಾಗ ಆಲ್ರೆಡಿ 1000 ಜನ ಬಳಸ್ತಾ ಇದ್ದಾರೆ. ಬಟ್ ಆದರೆ ಅವ್ರು ಎಲ್ಲೋ ಬಹಿರಂಗವಾಗಿ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಂಥ ಕೆಲಸನೋ ಅಥವಾ ಬೇರೆ ಚಾಲಕರಿಗೆ ಅರಿವು ಮೂಡಿಸೋವಂಥ ಕೆಲಸನೋ ಅಥವಾ ಇದರಿಂದ ಸಂಪೂರ್ಣ ಬೆನಿಫಿಟ್ ತಗೊಳ್ಳೋ ಅಂಥ ಕೆಲಸನೋ ಮಾಡ್ತಾ ಇಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ. ಇವತ್ತು ಈ ಸಬ್ಸ್ಕ್ರಿಪ್ಷನ್ ಮಾಡೋದ್ರಿಂದ ನಿಜವಾಗ್ಲೂ ಯಾರು ಸೀರಿಯಸ್ ಆಗಿ ಅಪ್ಲಿಕೇಶನ್ ಬಳಸ್ಕೊಂಡು ಲಾಭ ಆಗ್ತಾಯಿದೆ ಅಂಥವ್ರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಳ್ತಾರೆ. ಅದು ಅಪ್ಲಿಕೇಶನ್ಗೂ ಒಳ್ಳೆಯದು, ಅದನ್ನು ಬಳಸ್ಕೊಂಡು ಮಾಡ್ತಾ ಇರೋಂಥ ನಮ್ಮ ಚಾಲಕರಿಗೂ ಒಳ್ಳೆಯದು ಅಂತ ನನ್ನ ಭಾವನೆ. ಬಟ್ ಆದರೂ ನೀವೆಲ್ಲ ಕೇಳ್ತಾ ಇದ್ದೀರಾ, ನಿಮಗೋಸ್ಕರ ನಾನು ಬೇಕಂದ್ರೆ 15 ದಿನದ ಮಾಡಿಕೊಡ್ತೀನಿ. ಬಟ್ ಅದನ್ನು ಅಷ್ಟೇ ಶ್ರದ್ಧೆಯಿಂದ ನಿಷ್ಠೆಯಿಂದ ಬಳಸ್ಕೊಂಡು ಹೋಗಬೇಕು. ಮತ್ತು ಅದರಿಂದ ನೀವು ಸರಿಯಾದಂಥ ಲಾಭ ಮಾಡ್ಕೋಬೇಕು. ಅದಕ್ಕೆ ಯಾವುದೇ ಥರದ್ದು ನಮ್ಮ ಕಂಪ್ನಿಗೋ ಅಥವಾ ಅಪ್ಲಿಕೇಶನ್ಗೋ ಅಥವಾ ಇನ್ನೊಬ್ಬರು ಚಾಲಕರಿಗೋ ತಪ್ಪಾದಂಥ ಮಾಹಿತಿನೋ ಅಥವಾ ಬ್ಲೇಮ್ ಮಾಡೋ ಅಂಥ ಕೆಲಸ ಆಗಬಾರ್ದು ಅಂತ ನನ್ನ ರಿಕ್ವೆಸ್ಟು. ಓಕೆ ಸರ್, ತುಂಬ ಥ್ಯಾಂಕ್ ಯು. ನಾವು ಕೊಟ್ಟಿರುವಂಥ ಮನವಿಗೆ ನೀವು ಸ್ಪಂದಿಸಿದ್ದೀರಾ. ಎಲ್ಲ ಚಾಲಕರ ಪರವಾಗಿ ನನ್ನ ಕಡೆಯಿಂದ ನಿಮಗೆ ತುಂಬ ಥ್ಯಾಂಕ್ಸ್ ಸರ್.